ಸೀರೆ ಹೇಗೆ ಸುಟ್ಟೋಯ್ತು ಲಲಿತಾ? ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ಕೊಂಡ್ಬಿಡ್ತು. ಇದ್ದಕ್ಕಿದ್ದ ಹಾಗೆ ಬೆಂಕಿನ ಅದು ಹೇಗೆ ಸಾಧ್ಯ? ರೀ, ನಮ್ಮ ಮನೆಯಲ್ಲಿ ಒಂದಾದ್ಮೇಲೆ ಒಂದು ಅಪಶಕನಗಳು ನಡೀತಾನೆ ಇದೆ. ಅದ್ರಲ್ಲಿ ಇದೊಂದು. ಈಗೇನು ಅಪಶಕನ ಆಯ್ತು? ನಾನು ಜಾಜಿಗೆ ಖಡ್ಗಮಾಲ ಸ್ತೋತ್ರ ಹೇಳ್ಕೊಡ್ತೀನಿ ಅಂತ ದೇವ್ರ ಮನೆಗೆ ಕರ್ಕೊಂಡು ಹೋದೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ವಿಗ್ರಹದ ಮೇಲೆ ಮಸಿ ಬಿತ್ತು. ಅದಾದ್ಮೇಲೆ ಜಾಜಿ ಎಷ್ಟೇ ಸರ್ತಿ ದೀಪ ಹಚ್ಚೋದಕ್ಕೆ ನೋಡಿದ್ರು ಅದು ಉರಿಲೇ ಇಲ್ಲ. ನಂತರ ವಿಗ್ರಹದ ಮೇಲೆ ಹಲ್ಲಿ ಬಿತ್ತು. ಅದು ನೋಡಿ ಬಂಗಾರಿ ಪರ್ಕೆ ತಗೊಂಡು ಬಂದ ವಿಗ್ರಹದ ಹತ್ರ. ನಮ್ಮ ಮಾತು ಕೇಳ್ದೆ ಬಂಗಾರಿ ಪರ್ಕೆ ತಗೊಂಡು ವಿಗ್ರಹದ ಹತ್ರ ಹೋದ. ಬಂಗಾರಿ, ಪೊರ್ಕೆನ ದೇವ್ರ ಹತ್ರ ತಗೊಂಡು ಹೋಗ್ಬಾರ್ದು ಕಣೋ. ದೇಶಕ್ರು ಜಾಜಿಗೆ ಅಂತ ಒಂದು ಸೀರೆ ಕೊಟ್ಟಿದ್ರು. ಅದನ್ನೋಳಲ್ಲಿ ಇಟ್ಟಿದ್ಲು. ಅದಿದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ಕೊಂಡ್ಬಿಡ್ತು. ನಮಸ್ಕಾರ ಸ್ವಾಮಿ. ನಮಸ್ಕಾರ. ತಾವ್ಯಾರು? ಈ ಮೊದಲು ಈ ಊರಲ್ಲಿ ತಮ್ಮನ್ನು ನೋಡೇ ಇರಲಿಲ್ಲ. ತಾವ್ಯಾರು ಅಂತ ಹೇಳಿ ಸ್ವಾಮಿ. ನಾನೊಬ್ಬ ಜೋಗಿ ಜಂಗಮ. ನೀವು ಯಾರು ಅಂತ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಅದು ಸರಿ, ತಾವು ಯಾವ ಕಡೆಯಿಂದ ಬಂದ್ರಿ? ಈಗ ಎಲ್ಲಿಗೆ ಹೊರಟಿದ್ದೀರಿ? ಈ ಕಡೆ ಬರಬೇಕು ಅಂತ ಆ ತಾಯಿ ಅಪ್ಪಣೆ ಆಯಿತು. ಅದಕ್ಕೆ ಈ ಕಡೆ ಬಂದಿದ್ದೀನಿ. ನೀವು ಸಿಗ್ತೀರಾ ಅಂತ ಆ ತಾಯಿ ಹೇಳಿದ್ಲು. ಹಾಗೆ ನೀವು ಸಿಕ್ಬಿಟ್ರಿ ದೇಶಕ್ರೆ. ಓ, ಪರವಾಗಿಲ್ವೇ? ನನ್ನ ಹೆಸರು ಗೊತ್ತಿದೆ ನಿಮಗೆ?